ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದವರ ಬಣ್ಣವನ್ನ ಕಳಚೋ ಕೆಲಸವನ್ನ ನಿನ್ನೆಯಷ್ಟೇ ನಾವು ಪಬ್ಲಿಕ್ ಟಿವಿಯಲ್ಲಿ ಮಾಡಿದ್ವಿ. ನಮ್ಮ ಸುದ್ದಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಚಲನ ಕಾರಣ ಆಗಿತ್ತು. ಮುಂದುವರೆದ ಭಾಗದ ಬಗ್ಗೆ ನಾವು ಡೀಟೇಲ್ಸ್ ಅನ್ನು ಕೊಡಬೇಕು ನಿಮಗೆ. ಧರ್ಮಸ್ಥಳದಲ್ಲಿ ಸಂಚನ್ನ ರೂಪಿಸಿದ್ದು 6 ಜನರ ದುಷ್ಟಕೂಟ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಬಟ್ ಹಸಿ ಹಸಿ ಸುಳ್ಳನ್ನ ಹಬ್ಬಿಸಿ ಅಬ್ಬರಿಸಿದ್ದ ಬುರುಡೆ ಗ್ಯಾಂಗ್ನ ಇತರೆ ಸದಸ್ಯರು ಹಾಗೂ ಅಪಪ್ರಚಾರ ನಡೆಸಿದವರಿಗೆ ಏನು ಶಿಕ್ಷೆ ಸಿಗುತ್ತೆ ಅನ್ನೋದು ರಾಜ್ಯದ ಜನರ ಪ್ರಶ್ನೆ. ಇವತ್ತು ಅವರೆಲ್ಲ ಯೂಟ್ಯೂಬಿಂದ ಈ ಧರ್ಮಸ್ಥಳ ಸ್ಟೋರಿ ರಿಲೇಟೆಡ್ ಎಲ್ಲ ಸ್ಟೋರಿಗಳನ್ನು ಡಿಲೀಟ್ ಮಾಡಿಬಿಟ್ಟು ಆರಾಮ್ಸೆ ಒಬ್ಬ ಚಾರ್ಮಾಡಿ ಘಾಟಲ್ಲಿ ದೆವ್ವ ಇದೆ ಭೂತ ಇದೆ ಅಂತ ಬ್ಯುಸಿ ಇದ್ದಾನೆ. ಇನ್ನು ಕೆಲವರು ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಸ್ಟೋರಿಗಳ ಕಡೆ ಗಮನ ಕೊಡ್ತಿದ್ದಾರೆ. ಅಂಥವ್ರಿಗೆ ಏನು ಶಿಕ್ಷೆ ಅನ್ನೋದು ಪ್ರಶ್ನೆ. ಧರ್ಮಸ್ಥಳದ ವಿಚಾರದಲ್ಲಿ ಧರ್ಮಾಧಿಕಾರಿಗಳ ವಿಚಾರದಲ್ಲಿ ಅವರೇ ವಿಕ್ಟಿಮ್ ಆಗಿದ್ದಾರೆ, ಅವರೇ ಸಂತ್ರಸ್ತರು. ಸೊ ಅವರು ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಈಗಂತೂ ಪೂರ ಅವಕಾಶ ಇದೆ. ಕಾನೂನು ಕ್ರಮ ತೆಗೆದುಕೊಳ್ತಾರ ಒಂದು. ಎರಡನೇದು, ಸಂಚು ರೂಪಿಸಿದವರಷ್ಟೇ ಯಾರು ಈ ಕೃತ್ಯದಲ್ಲಿ ಭಾಗಿದಾರರು ಅಂತ ಕೇಳಿದ್ರೆ ಕಾಲ್ಪನಿಕ ವಿಡಿಯೋಗಳನ್ನು ರೆಡಿ ಮಾಡಿದವರು, ಹೈಲೈಟ್ ಆಗುವ ತಮ್ನೇಲ್ಗಳನ್ನು ಕೊಟ್ಟವರು, ಸೆನ್ಸೇಷನ್ ಮಾಡುವಂತಹ ಬರದಲ್ಲಿ ಅವಿವೇಕತನವನ್ನು ಪ್ರದರ್ಶನ ಮಾಡಿದವರು. ಸೊ ಅವ್ರ ಮೇಲೆ ಏನು ಕ್ರಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ನಿಂದ SIT ವರದಿಯನ್ನ ಧರ್ಮಾಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಸಹ ಚಿಂತನೆಯನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಪಪ್ರಚಾರ ಸುಳ್ಳು ಸುದ್ದಿ ಹಬ್ಬಿಸಿದವರನ್ನ ಸುಮ್ಮನೆ ಬಿಡಬೇಕಾ? ಜನಸಾಮಾನ್ಯರ ಪ್ರಶ್ನೆ ಇದು. ಅತ್ಯಾಚಾರ ಕೊಲೆ ಆರೋಪ ಅಂಥೇಳಿ ಹಸಿ ಹಸಿ ಸುಳ್ಳು ಹೇಳಿದವರನ್ನ ಬಿಡಬೇಕಾ? ಕೋರ್ಟ್ ಪ್ರಕ್ರಿಯೆಯನ್ನು ನೋಡಿಕೊಂಡು ಅಖಾಡಕ್ಕಿಳಿಯುವಂತಹ ಪ್ಲಾನ್ ಆಗಿದೆ ಧರ್ಮಸ್ಥಳದ ಕಡೆಯಿಂದ. ಕಾನೂನಿನ ಮೂಲಕವೇ ಸೂಕ್ತ ತಿರುಗೇಟನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರಂತೆ. SIT ಅಂತೂ ಬುರುಡೆ ಗ್ಯಾಂಗನ್ನು ಟಚ್ ಮಾಡಲ್ಲ ಅನ್ನೋದು ಗೊತ್ತಾಗಿದೆ, ಅರೆಸ್ಟ್ ಮಾಡಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೋರ್ಟ್ ಆದರೂ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ನೀಡಲಿ ಅಂಥೇಳಿ ಕಾದು ನೋಡುವ ತಂತ್ರದ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಇದೊಂದು ವ್ಯವಸ್ಥಿತ ಪಿತೂರಿ ಷಡ್ಯಂತ್ರ ಅನ್ನೋದು SIT ತನಿಖೆ ಮೂಲಕ ಗೊತ್ತಾಗಿದೆ. ಒಂದು ವೇಳೆ ಇವರು ಹೇಳಿದ ರೀತಿಯಲ್ಲಿ SIT ತನಿಖೆ ಆಗಲಿಲ್ಲ ಅಂದಿದ್ರೆ ಇನ್ನೂ ಯಾವ್ಯಾವ ರೀತಿಯ ಅಪವಾದಗಳನ್ನು ಅಪಪ್ರಚಾರವನ್ನು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೋ ಏನೋ. ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಇದೊಂದು ಪಕ್ಕಾ ಪ್ರೀ ಪ್ಲಾನರ್ ಷಡ್ಯಂತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಈ ದುಷ್ಟಕೂಟ ಯಾವ್ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು ಅನ್ನೋದು SIT ತನಿಖೆಯ ಮೂಲಕ ಗೊತ್ತಾಗ್ತಾ ಇದೆ. ಇದಕ್ಕೆ ಈಗ ಧರ್ಮಸ್ಥಳದ ಮೂವ್ ಏನಾಗಿರುತ್ತೆ, ಯಾವ ರೀತಿ ಈ ವಿಚಾರವನ್ನು ನೋಡೋದಕ್ಕೆ ರೆಡಿ ಆಗಿದ್ದಾರೆ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಗಿದ್ದಂಥ ವಿಚಾರ ಇದು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿ ಒಳಸಂಚು ರೂಪಿಸಿರುವಂಥದ್ದು SIT ಅಧಿಕಾರಿಗಳ ರಿಪೋರ್ಟ್ನಲ್ಲಿ ಈಗ ಬಹಿರಂಗವಾಗಿರುವಂಥದ್ದು. ಪ್ರಾಥಮಿಕ ರಿಪೋರ್ಟ್ನ ಈಗಾಗಲೇ SIT ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅದರ ಪ್ರತಿಯನ್ನು ಕೂಡ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕೂಡ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಯಾಕೆಂದರೆ ಧರ್ಮಸ್ಥಳದ ವಿರುದ್ಧ 100 ಶವಗಳನ್ನು ಏನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಮುಚ್ಚಾಕಲಾಗಿದೆ ಅನ್ನೋ ಆರೋಪ ಮಾಡಿದ್ರು. ಅದಕ್ಕೆ ಪುಷ್ಟಿ ನೀಡುವಂತೆ ಏನು ಚಿನ್ನಯ್ಯ ಆರೋಪಿ ಏನಿದ್ದ ಆತ ಬಂದು ಕೋರ್ಟ್ ಮುಂದೆ ಸಾಕ್ಷಿ ಹೇಳಿದ್ದಂಥದ್ದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಂದು ಅದರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ. ಆ ಸಂಬಂಧಪಟ್ಟ ಹಾಗೆ SIT ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಚಿನ್ನಯ್ಯ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನಾಗಿರೋದು ಸೇರಿದಂತೆ 6 ಜನರು ಇದರಲ್ಲಿ ಸಂಚು ರೂಪಿಸಿ ಧರ್ಮಸ್ಥಳದ ವಿರುದ್ಧ ಬೇಕು ಅಂತಲೇ ಒಳಸಂಚು ರೂಪಿಸಿರುವಂಥದ್ದು ತನಿಖೆಯಲ್ಲಿ ಗೊತ್ತಾಗಿದೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಅವ್ರು ಯಾರೂ ಕೂಡ ಬಂಧನ ಆಗಿಲ್ಲ. SIT ಅಧಿಕಾರಿಗಳು ಈ ಬಗ್ಗೆ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಅವರು ಹೇಳುವಂಥದ್ದು ಇನ್ನೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಕಲೆಕ್ಟ್ ಆಗಬೇಕಾಗಿದೆ, ಕೆಲವೊಂದು ವರದಿಗಳು ಬರಬೇಕಾಗಿದೆ. ವರದಿಗಳು ಬಂದ ನಂತರದಲ್ಲಿ ಅವ್ರ ವಿರುದ್ಧ ಸೂಕ್ತ ಸಾಕ್ಷ್ಯಗಳು ಸಿಕ್ಕಿದ ನಂತರದಲ್ಲಿ ಅವರನ್ನು ಬಂಧನ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಏನು ಅಪಪ್ರಚಾರ ಮಾಡಿದ್ರು, ಈಗ ಸಂಪೂರ್ಣವಾಗಿ ಒಳಸಂಚು ಅನ್ನೋದು ಗೊತ್ತಾದ ನಂತರದಲ್ಲಿ ಧರ್ಮಸ್ಥಳದ ನಡೆ ಏನು ಅನ್ನೋದು ಕೂಡ ಈಗ ಮುಂದಿನ ಕುತೂಹಲಕಾರಿ ವಿಚಾರ ಆಗಿದೆ. ಯಾಕೆಂತಂದ್ರೆ ಇಷ್ಟೊಂದು ಅಪಪ್ರಚಾರ ಮಾಡಿ ಇಷ್ಟೊಂದು ಒಳಸಂಚು ರೂಪಿಸಿದವರನ್ನ ಸುಮ್ಮನೆ ಬಿಡಬೇಕಾ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಸಾಕಷ್ಟು ಜನ ಭಕ್ತಾದಿಗಳು ಪ್ರಶ್ನೆ ಕೂಡ ಅದೇ ಆಗಿದೆ. ಹಾಗಾಗಿ ಈಗೇನು ನೆನೆ ವರದಿ ಸಲ್ಲಿಸಿರೋದನ್ನ ಪ್ರತಿ ಪಡ್ಕೊಂಡಿದ್ದಾರೆ. ಆ ಪ್ರತಿ ಆಧಾರನೆಲ್ಲ ಪರಿಶೀಲನೆ ಮಾಡಿದ ನಂತರದಲ್ಲಿ ಮುಂದಿನ ಕಾನೂನು ಹೋರಾಟ ಹೇಗೆ ಮಾಡಬೇಕು, SIT ಅಧಿಕಾರಿಗಳೇ ಕ್ರಮ ಕೈಗೊಳ್ತಾರ ಅಥವಾ ಇವರು ಏನಾದರೂ ಕೋರ್ಟ್ ಮುಖಾಂತರ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.